ನಮ್ಮ ಅಕ್ಕ ಒಬ್ಳೆ ಸರ್. ನಾನು ಸತ್ರು ನಾನು ಕೊಡ್ತಾ ಇರ್ಲಿಲ್ಲ ಅದನ್ನ. ಬಟ್ ನಮ್ಮ ತಾಯಿಗೆ ಒಂದು 4 ಜನ ಹಿಂದ್ಗಡೆ ಒಂದು ಪಿಂಡು ತರ ಬಿತ್ಕೊಂಡವ್ರೆ. ಅದ್ರಲ್ಲಿ ಒಬ್ಬನ ಯಾವನಿಗೋ ಮದುವೆ ಆಗಿರ್ಲಿಲ್ಲ. ಒಬ್ಬರು ನಮ್ಮ ಮನೇಲಿ ಸತ್ತಿದ್ದು ಇದನ್ನ ಹಿಡ್ಕೊಂಡು ಹಿಂದ್ಗಡೆ ಯಾರು ಮದುವೆ ವಿಷಯ ಮಾತಾಡ್ತಾರ? ಅದು ಸ್ವಂತ ಅವ್ರ ತಂಗಿನೇ ಸರ್. ಇವ್ರ ತಂಗಿ, ಇವ್ರ ತಾಯಿ, ಇವ್ರ ತಂದೆ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಒಂದು ಮೆಟ್ಲಿದೆ. ನಾನು ಅಲ್ಲಿ ಒಳಗಡೆ ಹೋದೆ, ಹಿಂದ್ಗಡೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಯಾರು ಇರಲಿ ಕೂತಿದ್ದೆ. ಅವ್ರ ಹಿಂದೆ ಬಂದು ಡಿಸ್ಕಷನ್ ಮಾಡ್ತಾ ಇದ್ರು. ಓ ಈಗ ಹಿಂಗಾಗೋಯ್ತು ಅಂದ್ಬಿಟ್ಟು ನೀನು ನಿನ್ ಮಗನ ಇವಳಿಗೆನ ತಂದ್ಕೊಂಡ್ಬಿಟ್ಟೆ, ನನ್ ಮಗಳಿಗೆ ಅಂತ ಹೇಳಿದ್ಯಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮ್ಮ ತಂದೆ ಇದ್ದಾಗ ಅವ್ರದ್ದೊಂದು ಒಳ್ಳೆ ಕಲರ್ ನೋಡಿದ್ವಿ ನಾವು. ಯಾರು ಒಬ್ರು ಯಾವನು ನಾವು ಆಕ್ಚುಲಿ ನಮ್ಮ ತಾಯಿಯವ್ರ ತಂದೆನೇ ನಿಲ್ತಾ ಇರಲಿಲ್ಲ ಪಕ್ಕದಲ್ಲಿ. ಯಾಕಂದ್ರೆ ನಮ್ಮ ತಂದೆ ಹಂಗೆ ಸರ್, ಹುಲಿ ತರ ಇದ್ದವ್ರು. ನಾನು ಅವತ್ತೇ ಹೇಳಿದ್ದು, ಸತ್ರು ಬೇಕಾದ್ರೆ ಕೂಲಿ ಮಾಡೋಂಗಾರು ಕೊಡ್ತೀನಿ, ದಾರಿ ಹೋಗೋನ್ ಕೊಡ್ತೀನಿ ನಮ್ಮ ಅಕ್ಕನ, ಇವ್ರಿಗೆ ಮಾತ್ರ ಕೊಡಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ದೇವರಂತ ಭಾವನೆ ಸಿಕ್ಕಿದ್ರು ನಮ್ಗೆ ಯಾರು ಇರ್ಲಿಲ್ಲ ಸರ್. ಇವತ್ತೇನೋ ಆಕ್ಚುಲಿ ಆಸ್ತಿಗೆ ಅದು ಇದು ಅಂತ ಅಂದ್ಬಿಟ್ಟು ಅಂತ ಆಸ್ತಿ ಏನೇನೋ ಆಗೋಗಿದೆ. 500 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದನ್ ಸರ್. ಇವತ್ತು ಅಲ್ಲೇ ಇದೆ ಸರ್. ಜನಗಳು ಹೊಟ್ಟೆ ತುಂಬಾ ಊಟ ಹಾಕೋರೆ ಸರ್. ಕಣ್ಣುಗ್ ನೋಡಿ ತಗೊಳಂಗ್ ಕೊಟ್ಟವ್ರೆ ಸರ್. ಇನ್ನೇನ್ ಬೇಕು ಸರ್?